Hello friends, welcome to Bhumika Kitchen. ನಾನು ಭೂಮಿಕಾ ಸುದರ್ಶನ್. ಇವತ್ತೊಂದು ತುಂಬಾ ಈಸಿಯಾಗಿ ಸಿಂಪಲ್ ಆಗಿರುವಂತ ರೆಸಿಪಿ ಜೊತೆ ಬಂದಿದ್ದೀನಿ. ಅವಲಕ್ಕಿ ಉಪಯೋಗಿಸ್ಕೊಂಡು ಕ್ಯಾಪ್ಸಿಕಮ್ ಅವಲಕ್ಕಿ ಬಾತ್ ಮಾಡೋದು ಹೇಗೆ ಅಂತ. ಅವಲಕ್ಕಿ ಉಪಯೋಗಿಸ್ಕೊಂಡು ಸಾಕಷ್ಟು ವೆರೈಟಿ ಐಟಮ್ಸ್ನ ನಾನು ಈಗಾಗಲೇ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಇವತ್ತು ಕೂಡ ತುಂಬ ಡಿಫ್ರೆಂಟ್ ಆಗಿ ತುಂಬ ರುಚಿಯಾಗಿರುವಂಥ ಈ ಕ್ಯಾಪ್ಸಿಕಮ್ ಅವಲಕ್ಕಿ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 1.5 ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ 2 ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿ ಏನಾದರೂ ಧೂಳು ಇದ್ದರೆ ಮೊದಲೇ ನೀವು ಕೇರ್ಬಿಟ್ಟು ಅಥವಾ ಜರಡಿ ಹಿಡಿದ್ಬಿಟ್ಟು ತೊಗೋಬೇಕಾಗುತ್ತೆ. ಈ ಥರ ಒಂದು 2 ರಿಂದ 3 ಬಾರಿ ಬೇಗ ತೊಳ್ಕೊಬೇಕು, ಇಲ್ಲಾಂದರೆ ನೀರೆಲ್ಲ ಹೀರ್ಕೊಂಬಿಡುತ್ತೆ. ಅವಲಕ್ಕಿ ಎಲ್ಲ ಚೆನ್ನಾಗಿ ತೊಳೆದ ನಂತರ ಹೀಗೆ ನೀರು ಅದು ಪೂರ್ತಿ ಮುಳುಗೋಷ್ಟು ನೀರು ಹಾಕಿ ಒಂದು 4 ರಿಂದ 5 ನಿಮಿಷ ನೆನೆಸಿದ್ರೆ ಸಾಕು, ತುಂಬ ನೆನೆಸಬಾರ್ದು. 4 ನಿಮಿಷ ನೆನೆಸಿದ್ದೀನಿ ಅಷ್ಟೇ. ನೋಡಿ ಇನ್ನೂ ಗಟ್ಟಿಗಿದೆ ಅವಲಕ್ಕಿ ಮುಟ್ಟಿದ್ರೆ. ಇಷ್ಟು ನೆಂದರೆ ಸಾಕು. ಈ ನೀರೆಲ್ಲ ಕಂಪ್ಲೀಟ್ ತೆಗೆದುಬಿಟ್ಟು ಹೀಗೆ ಇದನ್ನು ಅರಳೋದಕ್ಕೆ ಬಿಟ್ಬಿಡೋಣ. ಇದರಲ್ಲಿರೋವಂಥ ನೀರಂಶದಲ್ಲೇ ಇದು ಅರಳಿಕೊಂಡು ಹುಡುಡಿಯಾಗುತ್ತೆ. ನಾವು ಇವಾಗಲೇ ತುಂಬ ಸಾಫ್ಟ್ ಆಗೋವರೆಗೂ ನೆನೆಸ್ಬಿಟ್ರೆ ಮುದ್ದೆ ಆದಂಗೆ ಆಗೋಗ್ಬಿಡುತ್ತೆ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಈ ರೆಸಿಪಿಗೆ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು ಅವಲಕ್ಕಿ ಐಟಮ್ಗಳಿಗೆ, ಆವಾಗಲೇ ನಮಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರೋ ಅಂಥದ್ದು. ಸಾಸಿವೆ ಜೀರಿಗೆ ಅರ್ಧ ಟೀ ಸ್ಪೂನ್, ಕಡಲೆಬೇಳೆ ಉದ್ದಿನಬೇಳೆ 1 ಟೀ ಸ್ಪೂನ್, ಇವೆಲ್ಲ ಚೆನ್ನಾಗಿ ಸಿಡಿಲಿ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಲೋ ಫ್ಲೇಮ್ ಮಾಡಿಕೊಂಡು 4 ರಿಂದ 5 ಬೆಳ್ಳುಳ್ಳಿ ಜಜ್ಜಿಬಿಟ್ಟಾದರೂ ಹಾಕೊಳ್ಳಿ, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟಾದರೂ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ 4 ರಿಂದ 5. ಇದನ್ನು 1 ನಿಮಿಷ ಬಾಡಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ. ದಪ್ಪ ಸೈಜ್ 1 ಈರುಳ್ಳಿ, ಚಿಕ್ಕದಾದರೆ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂಚೂರು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಹೈ ಫ್ಲೇಮಲ್ಲಿ ಈರುಳ್ಳಿನ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮೇನ್ ಇಂಗ್ರೀಡಿಯೆಂಟ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. 1 ಕ್ಯಾಪ್ಸಿಕಮ್ ಉಪಯೋಗಿಸ್ತಾ ಇದ್ದೀನಿ. ಜೊತೆಯಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೋಬೇಕು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 1 ನಿಮಿಷ ಕ್ಯಾಪ್ಸಿಕಮ್ನ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಅದರ ಹಸಿ ಘಮ ಹೋಗಲಿ. ಕ್ಯಾಪ್ಸಿಕಮ್ 1 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಸಾಫ್ಟಾಗಿ ಬೇಗ ಬೇಯಲಿ. 3 ರಿಂದ 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಹೀಗಂದ್ರೇ ಗೊತ್ತಾಗ್ತಾ ಇದೆ ಕ್ಯಾಪ್ಸಿಕಮ್ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಲೈಟಾಗಿ ಕ್ರಂಚಿಯಾಗಿದ್ರೂ ಅದು ಚೆನ್ನಾಗಿರುತ್ತೆ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಅರಿಶಿನ ಹಾಕಬೇಕು. ಯಾವಾಗಲೂ ಮೊದಲೇ ಅರಿಶಿನ ಹಾಕಕ್ಕೆ ಹೋಗಬಾರ್ದು. ಅರಿಶಿನ ಹಾಕಿದ್ರೆ ತುಂಬ ಕಲರ್ ಡಾರ್ಕ್ ಆಗಿಬಿಡುತ್ತೆ. ನೋಡಿ, ಚಿಟಿಕೆ 1/4 ಟೀ ಸ್ಪೂನ್ಗೂ ಒಂಚೂರು ಕಮ್ಮಿ ಅರಿಶಿನ ಹಾಕಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಅನ್ಕೊಬೋದು ಬ್ಲೈಂಡು, ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಕಲರ್ ಬಗ್ಗೆ ಎಲ್ಲ ಹೇಳ್ತಿರಲ್ಲ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ ಒಬ್ಬರು ಹೇಳ್ಕೊಟ್ರು, ಯಾವಾಗಲೂ ಅರಿಶಿನ ಕೊನೆಯಲ್ಲಿ ಹಾಕಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿ ಭೂಮಿಕಾ, ಆವಾಗ ಒಂದು ಒಳ್ಳೆ ಲೆಮನ್ ಎಲ್ಲೋ ಕಲರ್ ಬರುತ್ತೆ, ಅಷ್ಟೇ ಹಾಕ್ಬಿಡಿ ಯಾವಾಗ್ಲೂ ಅಂತ. ನೋಡಿ, ಇವಾಗ ನಾನು ಏನು ಅವಲಕ್ಕಿನ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅವಲಕ್ಕಿ ನಾನು ನೆನೆಸಿದಾಗ ಎಷ್ಟು ನೀರಂಶ ಇತ್ತು, ಇವಾಗ ನೋಡಿ ಹೇಗೆ ಹುಡಿ ಆಗಿದೆ. ನಾವೇನಾದರೂ ತುಂಬ ಹೊತ್ತು ಒಂದು 7 ರಿಂದ 8 ನಿಮಿಷದವರೆಗೆ ಏನಾದರೂ ಇದನ್ನು ನೆನೆಸ್ಬಿಟ್ರಂತೂ ತೀರಾ ಮುದ್ದೆ ಆದಂಗೆ ಆಗ್ಬಿಡತ್ತೆ. ನೋಡಿ, ಇಷ್ಟು ನೆಂದರೆ ಸಾಕು. ಇವಾಗ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದ್ಸಲ. ನಿಧಾನವಾಗಿ ಎಲ್ಲನೂ ಒಂದೇ ಸಮ ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ಹಸಿ ತೆಂಗಿನ ತುರಿ 1 ಟೇಬಲ್ ಸ್ಪೂನ್, ಮೇಲೆ ಉದುರಿಸ್ಕೊಂಡು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಸಣ್ಣಗೆ ಹೆಚ್ಚಿರೋದು. ನಿಂಬೆಹಣ್ಣಿನ ರಸ ಕೊನೆಯಲ್ಲಿ ಹಾಕ್ತೀನಿ. ಎಲ್ಲ ಮಿಕ್ಸ್ ಆದ ನಂತರ ಎಲ್ಲ ಚೆನ್ನಾಗಿ ಈವನ್ ಆಗಿ ಸ್ಪ್ಯಾಚುಲಾದಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕೊನೆಯಲ್ಲಿ ಇನ್ನೊಂಚೂರು ಉಪ್ಪು ಬೇಕು ಅಂತ ಅನ್ನಿಸ್ತು. ಉಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಇವಾಗ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ, ಹುಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನಿಂಬೆಹಣ್ಣಿನ ರಸ 1 ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನಾನು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದು.
ಇನ್ನೊಂದು ಈ ಅವಲಕ್ಕಿ ರೈಸ್, ಈ ಅವಲಕ್ಕಿ ಬಾತಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದು ಏನಪ್ಪ ಅಂತ ಅಂದರೆ, ಯಾವಾಗಲೂ ಅವಲಕ್ಕಿನ ಈ ಮಿಕ್ಸ್ ಮಾಡಬೇಕಾದ್ರೆ ಎಷ್ಟು ಬಿಸಿ ಮಾಡ್ತೀರೋ ಅಷ್ಟೇ ಸಾಕು. ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಅದರಲ್ಲಿರೋಂಥ ನೀರಂಶ ಎಲ್ಲ ಹೋಗ್ಬಿಟ್ರೆ ಡ್ರೈ ಆದಂಗೆ ಆಗುತ್ತೆ, ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರಲ್ಲ. ಇವಾಗ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಸಿ ಆಗೋಕ್ಕೆ ಬಿಟ್ಬಿಡ್ತೀನಿ. ಅಂದರೆ ಏನು ಕಡಾಯಿದು ಶಾಖ ಇರುತ್ತಲ್ಲ, ಬಿಸಿ ಅಂಶ ಇರುತ್ತಲ್ಲ, ಅದರಿಂದನೇ ಅದು ಚೆನ್ನಾಗಿ ಬಿಸಿ ಆಗುತ್ತೆ. ಅಷ್ಟೇ ಬಿಸಿ ಸಾಕು ನಮಗೆ. ಒಂದು 5 ನಿಮಿಷ ಹೀಗೆ ಇಟ್ಬಿಡೋಣ. ಬಾಣಲಿ ಬಿಸಿಗೆ ಇದು ಚೆನ್ನಾಗಿ ಬೆಚ್ಚಗಾಗಿದೆ, ತಿನ್ನೋಷ್ಟು ಬಿಸಿ ಇದೆ. ಒಂದ್ಸಲ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಕೆಳಗಡೆ ಬೇಸ್ ಎಲ್ಲ ತುಂಬ ಬಿಸಿ ಇರುತ್ತಲ್ಲ, ಅದು ಇದ್ರ ಜೊತೆ ಮಿಕ್ಸ್ ಮಾಡಿದಾಗ ಈವನ್ ಆಗಿ ಬಿಸಿ ಆಗುತ್ತೆ. ಸರ್ವ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ ಅವಲಕ್ಕಿ ಬಾತ್ ರೆಡಿ ಇದೆ ನೋಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಕ್ಯಾಪ್ಸಿಕಮ್ ಉಪಯೋಗಿಸ್ಕೊಂಡು ಅವಲಕ್ಕಿ ಬಾತ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಇದರಲ್ಲೇ ನೀವು ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು, ನಾನೇನು ಅರಿಶಿನ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ಲ, ಅವೆರಡನ್ನ ಸ್ಕಿಪ್ ಮಾಡಿ ವಾಂಗಿಬಾತ್ ಪೌಡರ್ ಹಾಕ್ಕೊಂಡು ಈ ಅವಲಕ್ಕಿ ಕ್ಯಾಪ್ಸಿಕಮ್ ಬಾತ್ ಕೂಡ ಮಾಡ್ಕೋಬೋದು. ಅದು ಕೂಡ ರುಚಿಯಾಗಿರುತ್ತೆ. ನಿಮಗೆ ಯಾವ ಥರ ಟೇಸ್ಟ್ ಇಷ್ಟ ಆಗುತ್ತೆ ಆ ಥರ ನೀವು ಇದನ್ನು ಚೇಂಜಸ್ಗಳು ಮಾಡಿಕೊಂಡು ಮಾಡ್ಕೋಬೋದು. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.